ಲೈಕ್ ಮಾಡಿ. सर्वस्वरूपे सर्वेशे सर्वशक्तिदान्विते भयभ्यस्त्रायनो देवी ದೊಡ್ಡಮ್ಮ ದೇವಿ ನಮೋಸ್ತುತೆ. ಪ್ರತಿ ವರ್ಷದಂತೆ ನಡೆಯತಕ್ಕಂತಹ ಉತ್ಸವದ ಒಂದು ಅಂಗವಾಗಿ ಇವತ್ತು ಪಂಚಮಿಯ ದಿನ ಎನ್ನುವ ಬಗ್ಗೆ ಹೇಳ್ತೇವೆ. ಇಂತಹ ಪಂಚಮಿಯ ದಿನ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ, ಪಂಚಮ. ಅದೇ ರೀತಿಯಲ್ಲಿ ಇವತ್ತು ಅತ್ಯುತ್ತಮವಾಗಿರತಕ್ಕಂತಹ, ಪುಣ್ಯಕರವಾಗಿರತಕ್ಕಂತಹ, ಮಂಗಲಕರವಾಗಿರತಕ್ಕಂತಹ, ಶುಭಕರವಾಗಿರತಕ್ಕಂತಹ, ಅತ್ಯುತ್ತಮವಾಗಿರತಕ್ಕಂತಹ ವೀಳ್ಯದೆಲೆ ಅಂತ ನಾವು ಹೇಳ್ತೇವೆ. ಅಂತಹ ವೀಳ್ಯದೆಲೆಯ ಅಲಂಕಾರವನ್ನು ಮೂರ್ತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಹೇಗಪ್ಪ? ಇದು ಸ್ಕಂದಮಾತ ಅಂತ ಹೇಳ್ತೇವೆ. ಸ್ಕಂದಮಾತ ಅಂತ ಹೇಳಿದ್ರೆ ಒಂದು ಶಿಶುವಿನ ತಾಯಿ, ಪಂಚಮುಖವಾಗಿರತಕ್ಕಂತಹ ಪಾರ್ವತಿಯ ಶಿಶು ಸ್ಕಂದಮಾತ. ಅವಳಿಗೆ ಹುಟ್ಟಿರತಕ್ಕಂತಹ ಸುಬ್ರಹ್ಮಣ್ಯನ ಒಂದು ವಿಚಾರ. ಅಂತಹ ಸ್ಕಂದಮಾತೆ ಯಾವ ರೂಪ, ಹೇಗೆ, ಯಾಕೆ ಎನ್ನುವಂತಹ ವಿಚಾರ. ಹಿಂದೆ ಸಮಸ್ತವಾಗಿರತಕ್ಕಂತಹ ಪ್ರಪಂಚದಲ್ಲಿ ಒಂದಲ್ಲ ಒಂದು ರೂಪವಾಗಿರತಕ್ಕಂತಹ ತೊಂದರೆಗೆ ಒಳಗಾಗಿರತಕ್ಕಂತಹ ವಿಚಾರ ಯಾರಿಂದ? ಅತಿಯಾಗಿರತಕ್ಕಂತಹ ರಕ್ಕಸರಿಂದ. ಆ ರಕ್ಕಸರಿಂದ ತೊಂದರೆ ಆದಾಗ ಅಲ್ಲಿ ಕೆಲವಷ್ಟು ತೊಂದರೆಗಳೆಲ್ಲ ಬರ್ತಾ ಇತ್ತು. ತಾರಕಾಸುರ ಎನ್ನುವಂತಹ ಒಬ್ಬ ವ್ಯಕ್ತಿ ತನ್ನದ್ದೇ ಆಗಿರತಕ್ಕಂತಹ ತಪಸ್ಸನ್ನಾಚರಿಸಿ ಆ ತಪಸ್ಸಿನಲ್ಲಿ ಶಿವನನ್ನು ಒಲಿಸಿಕೊಂಡು, ನನಗೆ ಯಾರಿಂದ ಯಾವ ರೂಪದಲ್ಲೂ ನನಗೆ ಸಾವು ಬರಬಾರದು, ಶಿವನ ಕುಮಾರನಿಂದ, ಶಿವನ ಶಿಶುವಿನಿಂದ ನನಗೆ ಮರಣ ಬರಬೇಕು ಎನ್ನುವುದಾಗಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ಶಿವ ಏನು ಮಾಡ್ತಾನೆ? ತಥಾಸ್ತು ಅಂತ ಹೇಳಿಬಿಡ್ತಾನೆ. ಯಾಕೆಂತ ಹೇಳಿದ್ರೆ ಶಿವ ಮದುವೆ ಆಗಲಿಲ್ಲ ಅಂತಹ ಸಂದರ್ಭದಲ್ಲಿ. ಹಾಗೆಯೇ ಇಲ್ಲಿ ಏನಾಯಿತು? ದಕ್ಷ ಯಜ್ಞ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಪಾರ್ವತಿಯ ಒಂದು ವಿಚಾರದಲ್ಲಿ ಬಂದಾಗ ಪಾರ್ವತಿಯೇ ಯಜ್ಞದಲ್ಲಿ ಹಾರಿಕೊಂಡು ತನ್ನದ್ದಾಗಿರತಕ್ಕಂತಹ ದೇಹವನ್ನು ಸುಟ್ಟುಕೊಂಡು, ಯಾಕೆ? ಪಾರ್ವತಿಯನ್ನು ನೀನು ಮದುವೆ ಆಗಬಾರದು ಅಂತ ದಕ್ಷ ಹೇಳ್ತಾನೆ. ಹಾಗೆಯೇ ಅದಕ್ಕೆ ಕೋಪಗೊಂಡಿರತಕ್ಕಂತಹ ಶಿವ ಏನು ಮಾಡ್ತಾನೆ? ಅವಳನ್ನು ತನ್ನದ್ದಾಗಿರತಕ್ಕಂತಹ ಒಂದು ಮಾಯಾ ರೂಪದಲ್ಲಿ ಅವಳನ್ನು ಹೊತ್ಕೊಂಡು ಹೋಗಿಬಿಡ್ತಾನೆ. ಹಾಗೆ ಪುನರ್ಜನ್ಮವಾಗಿ ಅವಳು ಪುನಃ ಶಿವನನ್ನೇ ಪಡಿತಾಳೆ. ಹಾಗೆ ಶಿವನನ್ನು ಪಡೆದಾಗ ಏನಾಗ್ತದೆ? ಈ ರಕ್ಕಸರಿಗೆಲ್ಲ ಒಂದು ಭಯ ಹುಟ್ಟಿದೆ. ಶಿವ ಮದುವೆ ಆಗುವುದಿಲ್ಲ ಅಂತ ಆಗಿದೆ. ಆದರೆ ಶಿವ ಈಗ ಮದುವೆ ಆಗಿದ್ದಾನೆ. ಅವನಿಗೆ ಸಂತಾನ ಹೇಗಾಗ್ತದೆ? ಸಂತಾನ ಆಗಬಾರದು ಎನ್ನುವಂತಹ ವಿಚಾರದಲ್ಲಿ ಪಾರ್ವತಿಗೆ ಕೆಲವಷ್ಟು ತೊಂದರೆ ಕೊಟ್ಟರು ರಕ್ಕಸರು. ಹಾಗೆ ತೊಂದರೆ ಕೊಟ್ಟಾಗ ಏನಾಯಿತು? ಒಂದೊಂದು ರೂಪ ಒಂದೊಂದು ರೀತಿಯಲ್ಲಿ ತೊಂದರೆ ಆದಾಗ ಒಂದೊಂದು ರೂಪವನ್ನು ತಡಿತಾ ಇದ್ದಾನೆ ಶಿವ. ಹಾಗೆ ತಡಿತಾ ಇದ್ದಾಗ ಇಲ್ಲಿ ಅತ್ಯುತ್ತಮವಾಗಿರತಕ್ಕಂತಹ, ಇಡೀ ಪ್ರಪಂಚವನ್ನೇ ಆಳತಕ್ಕಂತಹ, ಇಡೀ ಪ್ರಪಂಚ ಶೋಭಾಯಮಾನವಾಗಿರತಕ್ಕಂತಹ, ಉತ್ತಮವಾಗಿರತಕ್ಕಂತಹ, ದೃಢಕಾಯನಾಗಿರತಕ್ಕಂತಹ, ಶಕ್ತಿಯುತವಾಗಿರತಕ್ಕಂತಹ, ಕಲಾ ಉತ್ತಮನಾಗಿರತಕ್ಕಂತಹ, ಉತ್ತಮವಾಗಿರತಕ್ಕಂತಹ ಶಿಶುವು ಪಾರ್ವತಿಗೆ ಜನನವಾಯಿತು. ಆದರೆ ಈ ಜನನಾದ್ರಿ ಯಾಕೆ? ತಾರಕಾಸುರ ಎನ್ನುವಂತಹ ರಕ್ಕಸನನ್ನ ಸಂಹಾರ ಮಾಡುವವರಿಗೆ. ಈ ತಾರಕಾಸುರ ರಕ್ಕಸ ಏನ್ ಮಾಡ್ತಾನೆ? ಬ್ರಹ್ಮನಿಗೂ ತೊಂದರೆ ಕೊಟ್ಟ, ಹಾಗೆ ಮಹಾವಿಷ್ಣುವಿಗೂ
ಬ್ರಹ್ಮನಿಗೂ ತೊಂದರೆ ಕೊಟ್ಟ, ಇಂದ್ರನಿಗೂ ತೊಂದರೆ ಕೊಟ್ಟ, ದೇವಾನು ದೇವತೆಗಳಿಗೂ ತೊಂದರೆ ಕೊಟ್ಟ. ಅದನ್ನೆಲ್ಲ ಪರಿಗಣಿಸಿರತಕ್ಕಂಥ ಶಿವ ಏನ್ ಮಾಡ್ತಾನೆ, ತನ್ನದ್ದಾಗಿರತಕ್ಕಂಥ ಪುತ್ರನಿಂದ ಅವನಿಗೆ ಮರಣ ಎನ್ನುವಂತ ವಾಕ್ಯ ಕೊಟ್ಟಿರತಕ್ಕಂಥ ವಾಕ್ಯವನ್ನ ಇವ ಸಂಪೂರ್ಣವಾಗಿ ಸ್ಕಂದ ಆ ಕಾರ್ಯಾಂಗವನ್ನು ಮಾಡ್ತಾನೆ. ಶಿಶುವಾಗಿದ್ದೆ ಆ ತಾರಕಾಸುರನನ್ನ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದಾಗ ಅತ್ಯುತ್ತಮವಾಗಿರತಕ್ಕಂಥ ಕಾರ್ಯಾಂಗವನ್ನು ನೀನು ಸಾಧನೆ ಮಾಡಿದ್ದಿ. ಆದ್ದರಿಂದ ನೀನು ನನ್ನ ಶಿಶುವಾಗಿ ಲಾಲನೆ ಪಾಲನೆ ಎಲ್ಲ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲೇ ಅವನಿಗೆ ಮರಣವಾಗಿದೆ. ಆದ್ದರಿಂದ ಇಡೀ ಪ್ರಪಂಚದಲ್ಲಿ ನಿನ್ನನ್ನು ಅರ್ಚಿಸಿ ಪೂಜಿಸಿ ಪ್ರಸನ್ನತೆಗೊಳಿಸಿದಾಗ ಯಾವ ಶಿಶುವು ಯಾವ ರೂಪದಲ್ಲಿ ಏನು ತೊಂದರೆ ಬಂದಲ್ಲೂ ಸಮೇತವಾಗಿ ಸ್ಕಂದಮಾತ ಎನ್ನುವಂತಹ ದೇವಿಯನ್ನು ಆರಾಧನೆ ಮಾಡಿದಾಗ ಎಲ್ಲ ರೋಗ ರುಜಿನಗಳು, ಕಷ್ಟ ಕಾರ್ಪಣ್ಯಗಳು, ಹಾಗೆ ದೈಹಿಕವಾಗಿರತಕ್ಕಂಥ ತೊಂದರೆ, ಮಾನಸಿಕವಾಗಿರತಕ್ಕಂಥ ತೊಂದರೆ, ಹಾಗೆ ಸಂಪತ್ಭರಿತವಾಗಿರತಕ್ಕಂತಹ ವ್ಯವಹಾರದ ತೊಂದರೆ, ಹಾಗೆ ಸಾಂಸಾರಿಕವಾಗಿರತಕ್ಕಂಥ ತೊಂದರೆ ಎಲ್ಲ ದೂರ ಆಗ್ತದೆ. ಆದ್ದರಿಂದಾಗಿ ನನ್ನದ್ದಾಗಿರತಕ್ಕಂತಹ ಸ್ಕಂದಮಾತ ಎನ್ನುವಂತಹ ರೂಪದಲ್ಲಿ ದಸರಾದ ಸಮಯದಲ್ಲಿ ಅವಳನ್ನು ಯಾರು ಅರ್ಚಿಸಿ ಪೂಜಿಸಿ ಪ್ರಸನ್ನತೆಗೊಳಿಸಿ ಅವಳನ್ನು ಯಾರು ಹೊಗಳುತ್ತಾರೆ ಅಂಥವರಿಗೆ ಅವರು ಯಾರ್ಯಾರು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ, ಯಾರ್ಯಾರು ಕಣ್ಣಿನಲ್ಲಿ ನೋಡ್ತಾರೆ, ಯಾರ್ಯಾರು ಆರಾಧನೆಯನ್ನು ಮಾಡ್ತಾರೆ, ಯಾರ್ಯಾರು ಪ್ರಾರ್ಥನೆಯನ್ನು ಮಾಡ್ತಾರೆ, ಆ ಪ್ರಾರ್ಥನೆಗೆ ಹೋಗ್ಬಿಟ್ಟು ಎಲ್ಲರನ್ನೂ ರಕ್ಷಣೆ ಮಾಡ್ತೇನೆ ಎನ್ನುವಂತಹ ಅಭಯವನ್ನು ತೋರಿರತಕ್ಕಂತಹ ಸ್ಕಂದಮಾತ ಅವಳನ್ನು ಅತ್ಯುತ್ತಮವಾಗಿರತಕ್ಕಂತಹ, ಅಂದವಾಗಿರತಕ್ಕಂತಹ, ಚಂದವಾಗಿರತಕ್ಕಂತಹ, ಚೊಕ್ಕವಾಗಿರತಕ್ಕಂತಹ, ಶುಚಿತ್ವವಾಗಿರತಕ್ಕಂತಹ ದೇವಿಯನ್ನ ಅಂದವಾಗಿ ನಾವು ನೋಡ್ತಾ ಇದ್ದೇವೆ ಕಣ್ತುಂಬ. ಅಂತಹ ದೇವಿಯನ್ನು ನೋಡಿ ಎಲ್ಲರೂ ಉತ್ತಮವಾಗಿರತಕ್ಕಂಥ ಆರೋಗ್ಯ ಭಾಗ್ಯವನ್ನ ಕೊಡುವುದಲ್ಲದೆ ದೈಹಿಕ ಮಾನಸಿಕ ಸಾಂಸಾರಿಕ ವ್ಯವಹಾರಿಕವಾಗಿರತಕ್ಕಂಥ ತೊಂದರೆ ಎಲ್ಲ ದೂರ ಮಾಡಿ ಅವಳ ಸೇವೆಯನ್ನು ಮಾಡುವಂಥ ಯೋಗ ಭಾಗ್ಯವನ್ನ ತಾಯಿ ಅನುಗ್ರಹಿಸಲಿ ಎನ್ನುವಂಥ ಮಾರ್ಗದಲ್ಲಿ ಇವತ್ತಿನ ಒಂದು ಕಾರ್ಯಾಂಗದ ಒಂದು ಮಹತ್ತರವಾಗಿರತಕ್ಕಂಥ ವಿಶೇಷವಾಗಿರತಕ್ಕಂತಹ ವಿಚಾರವನ್ನು ಎಲ್ಲರಿಗೂ ಆರೋಗ್ಯ ಕೊಟ್ಟು ದೇವಿ ಅನುಗ್ರಹಿಸಲಿ ಎನ್ನುವಂತಹ ಮಾರ್ಗವನ್ನು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಮೇಶಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ಇತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ. ವೇದ ಸೇವಾಂ ಅವತಾರಯ. निषेत्वर्जयित्वा वायवस्थ देवो प्रार्पयत श्रेष्ठतमाय कर्मणाप्यायध्वमग्निया देव भागमोर्जस्वदे पयस्वदेरनमेवा यक्ष्मः अहमन्नम् अहमरम्